ನಮಸ್ಕಾರ ಬಂಧುಗಳೇ, ಜನಜಾಗೃತಿ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಇವತ್ತು ದಿವಸ ENT ಸ್ಪೆಷಲಿಸ್ಟ್ ಅಂದರೆ ಕಿವಿ, ಮೂಗು, ಗಂಟಲು ಇದರ ಹೆಸರಾಂತ ನರೇಂದ್ರನಾಥ್ ಇವರು 40s ನಲ್ಲಿ ENT ಸ್ಪೆಷಲ್. ನಾವು ಈ ENT ಅಂದರೆ ಕಿವಿ, ಮೂಗು, ಗಂಟಲು ಇದರ ಬಗ್ಗೆ ಜನಗಳಿಗೆ ಒಂದು ಉತ್ತಮವಾದ ಸಂದೇಶ ಕೊಟ್ಟು ಅವರೊಂದಿಗೆ ನಾವು ಸಂದರ್ಶನ ಮಾಡೋಣ. ನಮಸ್ಕಾರ ಡಾಕ್ಟ್ರೇ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ನರೇಂದ್ರನಾಥ್. ನಾನು 40s ನಾಗರಬಾವಿಲಿ ENT ಡೆಂಟಲ್ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಕ್ಲಿನಿಕ್ಕು ಕೆಂಗೇರಿ ಉಪನಗರದಲ್ಲಿ ಡಾಕ್ಟರ್ ನರೇಂದ್ರ ENT ಕ್ಲಿನಿಕ್ ಅಂತ ದಿನ ಸಂಜೆ ಇರ್ತೀನಿ ಪಾರ್ಕ್ ರೋಡ್. ನಮಸ್ತೆ. ಇವತ್ತು ಡೈಲಿ ಇವಾಗ ನಾವು ಕಿವಿ, ಮೂಗು, ಗಂಟಲು ತೊಂದರೆಗಳು ಅಂತ ಬಂದಾಗ ಏನೇನು ಕಾಮನ್ ಕ್ವೆಶನ್ಸ್ ಇರ್ತವೆ, ಕಾಮನ್ ಡೌಟ್ಸ್ ಏನಿರ್ತವೆ ಅದ್ರ ಬಗ್ಗೆ, ಅದು ಹೇಗೆ ಅದನ್ನ ಅವಾಯ್ಡ್ ಮಾಡೋದು ಪ್ರಾಬ್ಲಮ್ಸ್ನ ಅದ್ರ ಬಗ್ಗೆ ಮಾತಾಡೋಣ. ಮೊದಲನಾಗಿ ಕಿವಿ ಬಗ್ಗೆ. ಕಿವಿದು ಅಂದ್ರೆ ಮೊದಲಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇವಾಗ 3 ಭಾಗ ಬಿಡಿಸ್ತೀವಿ ಅದನ್ನ ಕಿವಿಯಿಂದ ಅಂತ ಬಂದ. ಸೊ ಫಸ್ಟ್ ಪಾರ್ಟು ಇಲ್ಲಿ ಆಚೆ ಬದಿಯಿಂದ ಇದು ಕಿವಿ ತಮಟೆ, ಕಿವಿ ಇಯರ್ ಡ್ರಮ್ ಅಂತ ಹೇಳ್ತೀವಲ್ಲ, ಅದು ಈ ಪಾರ್ಟ್. ಸೊ ಈ ಪಾರ್ಟ್ ಅಲ್ಲಿ ಬರೋ ಪ್ರಾಬ್ಲಮ್ಗಳು ಅದನ್ನ ಔಟರ್ ಇಯರ್ ಅಂತ ಹೇಳ್ತೀವಿ. ಇದು ತಮಟೆಯಿಂದ ನರಕ್ಕೆ ಹೋಗೋ ಜಾಗ, ಈ ಮಧ್ಯದ ಭಾಗ, ಇದನ್ನ ಮಿಡಲ್ ಇಯರ್ ಅಂತ ಹೇಳೋದು. ಅದಕ್ಕೆ ಒಳಗಿರೋದು ನರದ ಭಾಗ, ಇದು ಇನ್ನರ್ ಇಯರ್ ಅಂತ ಹೇಳೋದು. ಇದು 3 ಭಾಗ ಡಿವೈಡ್ ಮಾಡ್ತೀವಿ ಪ್ರಾಬ್ಲಮ್ಗಳು. ಮೊದಲನೇ ಭಾಗದ್ದು ಕೆನಾಲ್ ಆಚೆ ಕಡೆಯಿಂದ ತಮಟೆವರೆಗೆ ಮೋಸ್ಟ್ ಆಫ್ ದ ಪ್ರಾಬ್ಲಮ್ ನಾವು ಬೇರೆ ರೀತಿ ತೊಂದರೆಗಳು ನೋಡೋದ್ರಲ್ಲಿ ಮೋಸ್ಟ್ ಅಂದ್ರೆ ಒಂದು 70-80 ಭಾಗ ಇದ್ರ ತೊಂದರೆಗಳೇ ಇರ್ತವೆ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ನಾವು ಕಿವಿನಲ್ಲಿ ಹಾಕೋ ಬಡ್ಸ್ ಆಗ್ಲಿ, ಪಿನ್ ಹಾಕೋದಾಗ್ಲಿ ಅಂತವೆಲ್ಲ ಹಾಕೊಂಡು ತೊಂದರೆ ಮಾಡ್ಕೊಂಡು ಬರೋದೇ ತುಂಬಾ ಜಾಸ್ತಿ. ಇದರಲ್ಲಿ ಏನು ವ್ಯಾಕ್ಸ್ ತೆಗಿಯಕ್ಕೆ ಕ್ಲೀನ್ ಮಾಡೋದು, ಗುಗ್ಗೆ ಕಿವಿ ಗುಗ್ಗೆನ ಕ್ಲೀನ್ ಮಾಡಕ್ಕೆ ಮಾಡೋದು, ಆ ಪ್ರಾಬ್ಲಮ್ ಮಾಡ್ಕೊಂಡು ಬರೋದೇ ತುಂಬಾ ಜಾಸ್ತಿ ಇರ್ತದೆ. ನಮಗೆ ಡೈಲಿ ಇದನ್ನ ಮೇಂಟೈನ್ ಮಾಡೋದು ಹೇಗೆ ಅಂದ್ರೆ ಬಡ್ಸು ಅಂತೆಲ್ಲ ಯೂಸ್ ಮಾಡಬಾರದು. ಡೈಲಿ ಕ್ಲೀನಿಂಗ್ ಅಂದ್ರೆ ಏನು, ಆರಲ್ ಹೈಜೀನ್ ಅಂತ ಹೇಳೋದು. ಡೈಲಿ ಆರಲ್ ಹೈಜೀನ್ ಅಂದ್ರೆ ಏನು, ಸಣ್ಣ ಬೆರಳಲ್ಲಿ ಕರ್ಚೀಫ್ ಏನಾದ್ರು ಹಾಕೋದು, ತೆಳು ಬಟ್ಟೆ ಅದೆಷ್ಟು ಹೋಗುತ್ತೋ ಅಷ್ಟು ಕ್ಲೀನ್ ಮಾಡಿದ್ರೆ ಸಾಕು. ಗುಗ್ಗೆದು ಅದರದೇ ಆದ ಕೆಲಸಗಳು ಇರ್ತವೆ. ಒಂದು ಮಾಯಿಶ್ಚರೈಸ್ ಮಾಡೋದು, ಅವಾಯ್ಡ್ ಮಾಡೋಕ್ಕೆ ಕೆಲಸ ಇರುತ್ತೆ, ಮಾಯಿಶ್ಚರೈಸ್ ಮಾಡುತ್ತೆ. ಎರಡನೇದು ಹೈಡ್ರೋಫೋಬಿಕ್ ಲೇಯರ್ ಅಂತ ಹೇಳ್ತೀವಿ. ಅಂದ್ರೆ ನೀರೇನಾರು ಹೋದ್ರೆ ಅದು ಒಳಗೆ ನಿಲ್ಲದಂಗೆ ಅದನ್ನ ಆಚೆ ತಳ್ಳ ಕೆಲಸ ಅದ್ರ ಹುಗ್ಗೆ. ಸೊ ಈ ಮೂರನೇದು ಫಂಗಸ್ ಬೆಳೆದ ನೋಡ್ಕೊಳತ್ತೆ. ಈ 3 ಕೆಲಸ ಇರೋದು. ವ್ಯಾಕ್ಸ್ ವೇಸ್ಟ್ ಅಲ್ಲ, ವ್ಯಾಕ್ಸ್ ಅದ್ರದ್ದಾದ ಕೆಲಸ ಇರುತ್ತೆ. ಅದ ಕೆಲಸ ಮುಗಿದ ಮೇಲೆ ತುದಿಗೆ ಬಂದು ನಿಲ್ಲುತ್ತೆ. ನಮ್ ಕೆಲಸ ಏನು, ಈ ತುದಿನಲ್ಲಿ ಏನಿರುತ್ತೋ ಅದನ್ನ ಕ್ಲೀನ್. ಸೊ ಒಳಗಿರೋದನ್ನ ಕ್ಲೀನ್ ಮಾಡಕ್ ಹೋದಾಗ್ಲೇ ಪ್ರಾಬ್ಲಮ್ ಆಗೋದು. ಸೊ ಅದಕ್ಕೆ ಒಳಗೆ ಹಾಕಿ ತಿರುಗಿಸೋದು ಅದೆಲ್ಲ ಮಾಡಬಾರ್ದು. ಮೊದಲನೇದು. ಎರಡನೇದು ಹಂಗ್ ಮಾಡಕ್ ಹೋಗಿ ತೂತ್ ಬರೋರು ಇರ್ತಾರೆ. ತೂತ್ ಆದ್ರೆ ಒಬ್ಬೊಬ್ಬರಿಗೆ ತಕ್ಷಣ ಬಂದು ತೋರಿಸಿ ಹಾಗೆ ವಾಸಿ ಮಾಡ್ಕೊಳ್ಳೋರು ಇದ್ದಾರೆ. ಹೇಳದ್ ಮಾತು ಕೇಳದೆ ಮತ್ತೆ ಮತ್ತೆ ಮಾಡ್ಕೊಂಡು ಕಿವಿ ಸೋರ್ಕಳಂಗ ಮಾಡ್ಕೊಂಡು ಆಪರೇಷನ್ ಮಾಡ್ಕೊಳ್ಳೋರು ಇದ್ದಾರೆ. ಸೊ ಅರ್ಲಿ ಫೇಸ್ ಅಲ್ಲಿ ಪ್ರಿವೆನ್ಷನ್ ಮುಟ್ಟಬಾರದು ಕಿವಿನ. ಅದು ಟೇಕ್ ಹೋಮ್ ಮೆಸೇಜ್, ಇವತ್ತು ಫಸ್ಟ್ ಮೆಸೇಜ್, ಸರಿನಾ? ಅಕಸ್ಮಾತ್ ಆದ್ರೂ ತಕ್ಷಣ ಡಾಕ್ಟರ್ ಹೋಗಿ ತೋರಿಸ್ಕೋಬೇಕು. ಏನಾದ್ರು ತೂತಾಗೋದಾಗ್ಲಿ, ಗುಯ್ಯ ಶಬ್ದ ಬಂದು ಆದ್ರೆ ತಕ್ಷಣ ಡಾಕ್ಟರ್ನ ಮೀಟ್ ಮಾಡ್ಬೇಕು, ಸರಿನಾ? ಅವ್ರು ತಕ್ಷಣ ಟ್ರೀಟ್ಮೆಂಟ್ ಕೊಟ್ಟು ಹಾಗೆ ಮಾಡಬಹುದು. ಇವಾಗ ಮಾಡ್ಕೊಂಡು ಬರೋರಲ್ಲಿ, ದೊಡ್ಡವರಲ್ಲಿ, ಅಡಲ್ಟ್ಸ್ ಅಲ್ಲಿ ಒಂದು ಅಟ್ಲೀಸ್ಟ್ ಒಂದು 50-60% ಪೀಪಲ್ಗೆ ಕರೆಕ್ಟ್ ಆಗಿ ಹೇಳೋ ಕೆಲಸ ಮಾಡ್ಕೊಂಡ್ರೆ ತೂತು ತಾನೇ ಮುಚ್ಕೊಳ್ಳುತ್ತೆ. ಮುಚ್ಚದೇ ಇದ್ದವ್ರಿಗೆ ಅದನ್ನ ಆಪರೇಷನ್ ಮಾಡಿ ಕ್ಲೋಸ್ ಮಾಡ್ಬೇಕಾಗಿ ಬರುತ್ತೆ. ಸೊ ಅದಕ್ಕೆ ಅದು ಮಾಡ್ಕೊಳ್ಳೋದೇ ಅದು ಒಳ್ಳೇದು, ಸರಿನಾ? ಸೆಕೆಂಡ್ ಪಾರ್ಟ್ ಮಿಡಲ್ ಇಯರ್ ಅಂತ ಹೇಳೋದು ಈ ಪಾರ್ಟ್. ಇದು ಈ ಟ್ಯೂಬ್ ಕಾಣ್ತಿರ್ಬೋದು ನಿಮ್ಗೆ, ಇದು ವೆಂಟಿಲೇಷನ್ ಟ್ಯೂಬ್ ಅಂತ ಹೇಳಿ. ಇದು ಮೂಗು ಹಿಂಬದಿ ಇದೆಯಲ್ಲ, ಮುಂದೆ ನೋಡ್ತಿದೀವಲ್ಲ, ಈ ಮೂಗಿ ಇದು ಕಿರುನಾಲಿಗೆ, ಮೂಗು ಹಿಂಬದಿ, ಗಂಟಲು, ಕಿರುನಾಲಿಗೆ ಮೇಲೆ ಈ ಸಣ್ಣದಾಗ ಒಂದು ತೂತ್ ಕಾಣುತ್ತಿದೆಯಲ್ಲ, ಇದು ಈ ಪಾರ್ಟ್. ಸೊ ಕಿವಿ ಹೀಗೆ ಹೋದಾಗ ಮೂಗಿಂದ ಕನೆಕ್ಟ್ ಆಗುತ್ತೆ ಈ ಟ್ಯೂಬ್ ಇಂದ. ಅದಕ್ಕೆ ಮಕ್ಕಳಲ್ಲಿ ಏನಾಗುತ್ತೆ, ನೆಗಡಿ ಆದಾಗ, ಗಂಟಲು ನೋವು ಬಂದಾಗ ಇಲ್ಲಿಂದ ಹರಡಿ ಒಳಗೋಗಿ ಇಲ್ಲಿ ಚೆನ್ನಾಗಿ ಕಿವಿ ನೋವು ಬರುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ನೆಗಡಿ ಗಂಟಲು ನೋವು ಆದ್ರೆ ತುಂಬಾ ಜನ ಬಿಟ್ಕೊಂಡಿದ್ರೆ ಹಂಗಾದಾಗ ಹೋಗಿ ತೋರಿಸ್ಕೋಬೇಕು ಡಾಕ್ಟರ್. ಇಲ್ಲ ಅಂದ್ರೆ ಈ ಕಡೆಯಿಂದಾನು ತಮಟೆ ತೂತಾಗಿ ಕಿವಿ ಸೋರಕ್ ಶುರು ಆಗುತ್ತೆ. ಮಕ್ಕಳಲ್ಲಿ ಕಿವಿ ಸೋರೋದು ಭಾಗ ಇದರಿಂದಾನೆ. ಇದರಿಂದ ನೆಗಡಿ ಅಂಶ ಸರಿಯಾಗಿ ನೋಡ್ಕೊಳ್ಳದೆ, ವಾಸಿ ಮಾಡ್ಕೊಳ್ಳದೆ ಬಿಟ್ಟು ಅದು ತಮಟೆ ತೂತಾಗಿ ಅದರಿಂದಾನೆ ಆಗುತ್ತೆ. ಸೊ ಅದಕ್ಕೆ ನೆಗಡಿ ಕೆಮ್ಮಾದಾಗ ಈ ಮುಖಾಂತರದಿಂದ ಅದಕ್ಕೆ ತೊಂದರೆ ಆಗುತ್ತೆ ಅನ್ನೋದು ತಿಳಿದಿರ್ಬೇಕು. ಸೊ ಹಂಗಾದಾಗ ಡಾಕ್ಟರ್ ತೋರಿಸ್ಕೋಬೇಕು. ಇದು ಮಿಡಲ್ ಇಯರ್ ಪಾರ್ಟ್. ಮೂರನೇದು ಇನ್ನರ್ ಇಯರ್ ಅಂತ ಹೇಳೋದು, ಒಳಗೆ ನರದ್ ಹೇಳೋದು ಆ ಪಾರ್ಟ್. ಈ ನರದ್ ಏನಂತಂದ್ರೆ ಮೇನ್ ಆಗಿ ಇದು ಹುಟ್ಟಿದ ಮಕ್ಕಳಿಗೆ ಇದು ತುಂಬಾ ಮುಖ್ಯ ಬರುತ್ತೆ. ಯಾಕೆ ಅಂದ್ರೆ ಕಿವಿ ಮೂಗಿಗೆ ಮಾತು ಬರಲ್ಲ.
ಸೊ ಅದಕ್ಕೆ ಕಿವಿ ಕೇಳ್ತಾ ಇದೆಯಾ ಹುಟ್ಟಿದ ಮಗುಗೆ ಅನ್ನೋದು ನೋಡೋದು ಮುಖ್ಯ. ಮಾಡ್ತಾರೆ ಇದನ್ನ ಹುಟ್ಟಿದ ಮಗುಗೆ ಟೆಸ್ಟ್ ಅಂತ ಮಾಡ್ತಾರೆ, ಹಿಯರಿಂಗ್ ಸ್ಕ್ರೀನಿಂಗ್ ಅಂತ, OAE ಓಟೋ ಅಕೌಸ್ಟಿಕ್ ಅಂತ. ಈ ಒಳಗೆ ಇದ್ರೊಳಗಿನ ನರಗಳಿದು ಕೆಲಸ ಮಾಡ್ತಿದಾವ ಅಂತ ಒಂದು ಸ್ಕ್ರೀನಿಂಗ್ ಟೆಸ್ಟ್. ಬೇಸಿಕ್ ಮಗುಗೆ ಏನೋ ನೋವಾಗಲ್ಲ, ಸುಮ್ಮನೆ ಇಲ್ಲಿ ಇಟ್ಟು ಟೆಸ್ಟ್ ಮಾಡ್ತಾರೆ ಅಷ್ಟೇ. ಹುಟ್ಟಿದ ಮಗುಗೆ ಅದಕ್ಕೆ ಮಾಡಿಸಿರಬೇಕು. ಅದರಲ್ಲಿ ಪಾಸ್ ಅಥವಾ ರೆಫರ್ ಅಂತ ಬರುತ್ತೆ. ಪಾಸ್ ಅಂತ ಬಂತು ಅಂದ್ರೆ ಏನ್ ತೊಂದರೆ ಇಲ್ಲ, ಅಂತ ಬಂದ್ರೆ ಇನ್ನು ಆತಂಕ ಪಡೋಂಥದ್ದಿಲ್ಲ. ಮತ್ತೆ 1 ತಿಂಗಳು 2 ತಿಂಗಳು ಇನ್ನೊಂದ್ಸತಿ ಚೆಕ್ ಮಾಡಿ ನೋಡ್ತಾರೆ. ಅದರಲ್ಲೂ ಏನಾದ್ರು ತೊಂದರೆ ಇದೆ ಅಂತ ಡೌಟ್ ಬಂದ್ರೆ ಮಾತ್ರ ನೆಕ್ಸ್ಟ್ ಬೇರೆ ಟೆಸ್ಟ್ಗಳು ಮಾಡ್ತಾರೆ, ಬೇರೆ ಅನ್ನೋ ಟೆಸ್ಟ್ ಅವೆಲ್ಲ ಮಾಡ್ತಾರೆ. ಡಾಕ್ಟರ್ ಹೋಗಿ ಮೀಟ್ ಮಾಡ್ಬೇಕಾಗುತ್ತೆ. ಪಾಸ್ ಅಂತ ಬಂದ್ರೆ ಏನ್ ತೊಂದರೆ ಇಲ್ಲ, ಆಯ್ತಾ. ಬಟ್ ಅದನ್ನ ಹುಟ್ಟಿದ ಮಗುಗೆ ಮಾಡಲೇಬೇಕು, ಅದೇ ಟೆಸ್ಟ್ ಮಾಡಲೇಬೇಕು, ಆಯ್ತಾ. ಯಾಕೆ ಅಂತಂದ್ರೆ ಹೇಳೋದನ್ನಲ್ಲ, ಕಿವಿ ಕೇಳದಿದ್ರೆ ಮಗುಗೆ ಬಾಯಿ ಬರಲ್ಲ, ಮಾತು ಬರಲ್ಲ. ಸೊ ಅದಕ್ಕೆ ಅದು ವೆರಿ ಇಂಪಾರ್ಟೆಂಟ್, ಸರಿನಾ. ಈ ಮಕ್ಕಳಿಗೆ ಕಂಡಿಡು ಮಾತು ರೆಫರ್ ಬಂದು ಮತ್ತೆ ರಿಪೀಟ್ ಮಾಡಿದಾಗ್ಲೂ ಕಮ್ಮಿ ಇದೆ ಅಂತ ಡೌಟ್ ಇದೆ ಅನ್ಸಿದ್ರೆ ಅದರಲ್ಲಿ ಏನಾದ್ರು ನರದ ವೀಕ್ನೆಸ್ ಇದು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋದು ಕನ್ಫರ್ಮ್ ಆದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅದಕ್ಕೆ ಕಾಕ್ಲಿಯರ್ ಇಂಪ್ಲಾಂಟ್ ಅನ್ನೋದನ್ನ ಮಾಡಿ ಕೇಳಂಗೆ ಮಾಡಬೇಕು. ಯಾವಾಗ ಕಿವಿ ಕೇಳಕ್ ಶುರು ಆಗುತ್ತೋ ಅಲ್ಲಿಂದ 1-1.5 ವರ್ಷ ಆದ್ಮೇಲೆನೆ ಮಾತು ಬರಕ್ ಶುರು ಆಗುತ್ತೆ. ಹುಟ್ಟಿದ ಅದಕ್ಕೆ ಸೌಂಡ್ಗಳು ಬಂದು ಮಾತು ಬರಕ್ಕೆ 8 ತಿಂಗಳಾಗುತ್ತೆ. ಅದೇ ತರನೇ ನೀವು ಆಗ್ತೀರ 1 ವರ್ಷ ರೆಡಿ ಮಾಡಿದ್ರೆ 1.5 ವರ್ಷ 2 ವರ್ಷ ಆದ್ಮೇಲೆ ಮಗು ಸ್ವಲ್ಪ ಮಾತುಗಳು ಬರಕ್ ಶುರು ಆಗುತ್ತೆ. ಸ್ಟಿಮ್ಯುಲೇಟ್ ಆಗಿ ಬ್ರೈನು ಅದು ಮಾತಿನ ಸೆಂಟರ್ಗೆ ಹೋಗಿ ಮಾತು ಬರಕ್ ಶುರು ಮಾಡಬೇಕು. ಅದಕ್ಕೆ ಟೈಮ್ ತಗೊಳುತ್ತೆ. ಸೊ ಅದಕ್ಕೆ ಎಷ್ಟು ಬೇಗ ನಾವು ಕಾಕ್ಲಿಯರ್ ಇಂಪ್ಲಾಂಟ್ ಅನ್ನೋದು ಮಾಡ್ತೀವೋ ಅಷ್ಟು ಇಂಪಾರ್ಟೆಂಟ್. ಅದಕ್ಕೆ ಮುಂಚೆ ಹುಡುಕಬೇಕು ಇದೆಯಾ ಅನ್ನೋದು. ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಇದಾವೆ ಇವಾಗ. ಹುಟ್ಟಿದ ತಕ್ಷಣ ಮಗುಗೆ ಎಲ್ಲರಿಗೂ ಸ್ಕ್ರೀನಿಂಗ್ ಟೆಸ್ಟ್ ಆಗಬೇಕು ಅನ್ನೋದು ಇವಾಗ ಗೌರ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ಇದೆ. ಸೊ ಎಲ್ಲ ಹಾಸ್ಪಿಟಲಲ್ಲೂ ಅದು ಮಾಡ್ತಾರೆ. ಮಾಡದಿದ್ರೆ ಕೇಳಿ ಅದನ್ನ ಮಾಡಿಸ್ಕೋಬೇಕು. ಸೊ ಇದು ಒಳಬದಿದು ಹುಟ್ಟಿದ ಮಗುಗೆ ಮಾಡ ಅತಿ ಅವಶ್ಯಕ ಟೆಸ್ಟ್ OAE ಅನ್ನೋದು, ಸರಿನಾ. ರೈಟ್. ಇವಾಗ ಮೂಗಿನ ಭಾಗಕ್ಕೆ ಬಂದಾಗ ಮೇನ್ ಕ್ವಶನ್ಸ್ ಏನಿರ್ತವೆ ಅಂದ್ರೆ ಸೈನಸ್ ಹೇಳ್ತಾರೆ, ಮೂಗಿನ ಬ್ಲಾಕ್ ಬರೋದು, ಆವಾಗ ಮೂಗು ನೆಗಡಿ ಆಗೋದು, ಕಟ್ಟೋದು, ಅದ್ರ ಬಗ್ಗೆ ಇರ್ತವೆ. ಸೊ ಯೂಶುವಲಿ ಇದು ದೊಡ್ಡವ್ರಿಗೆ ಬರೋ ಸಮಸ್ಯೆ ಇರುತ್ತೆ. ಅಫ್ಕೋರ್ಸ್ ಮಕ್ಕಳಿಗೆ ನೆಗಡಿ ಬಂದಾಗ ಮಕ್ಕಳಿಗೆ ನೆಗಡಿ ಬರೋದು ಒಂದು ಗೊರಕೆಯಿಂದ ಬರುತ್ತೆ, ಗೊರಕೆ ಇರುತ್ತೆ ಮಗುಗೆ, ಪದೇ ಪದೇ ನೆಗಡಿ ಆಗೋ ಮಗುಗೆ ಗೊರಕೆ ಇರುತ್ತೆ. ಜೊತೆಗೆ ಶೀತಗಂಟು ಬರೋದು ಇರುತ್ತೆ. ಶೀತಗಂಟು ಗಂಟ್ಲಲ್ಲಿ ಈ ಜಾಗದಲ್ಲಿ ಇರುತ್ತೆ, ಒಳಗಡೆ ಕಿರುನಾಲಿಗೆ ಪಕ್ಕ ಈ ಜಾಗದಲ್ಲಿ ಇರುತ್ತೆ. ಮೂಗಿಂಬದಿನಲ್ಲಿ ಅದೇ ತರ ಒಂದು ಇಷ್ಟ ಇಲ್ಲಿ ಈ ಕಿವಿ ನೋಡೋದವಲ್ಲ, ಅದ್ರ ಮಧ್ಯದಲ್ಲಿ ಈ ಜಾಗದಲ್ಲಿ ಬರುತ್ತೆ ಒಂದು, ಅದು ಅಡಿನಾಯ್ಡ್ ಅಂತ ಹೇಳ್ತೀವಿ. ಅದು ಒಂದು ಶೀತಗಂಟೆ. ಮೂಗಿಂಬದಿಲಿ ಬರೋ ಶೀತಗಂಟು ಗಂಟಲಲ್ಲಿ ಏನು ಬರುತ್ತೋ ಆ ಥರ. ಇವೆರಡೂ ಇರೋ ಮಕ್ಕಳಿಗೆ ಪದೇ ಪದೇ ನೆಗಡಿ ಆಗೋದು, ನೆಗಡಿ ಆದ ಬೇಗ ವಾಸಿ ಆಗಲ್ಲ. ಜೊತೆಗೆ ಕಿವಿ ನೋವುಗಳು ಬರೋದು, ಹೇಳೋದ್ನಲ್ಲ ಕಿವಿ ನೋವು ಬರೋದು, ಕಿವಿ ಸೋರೋದು ಅಂತದೆಲ್ಲ ಆಗ್ತಿರ್ತಾರೆ. ಪದೇ ಪದೇ ಆ ಥರ ಆಗ್ತಿದೆ ಅಂದರೆ ಇದನ್ನು ಚೆಕ್ ಮಾಡಿ ನೋಡಬೇಕು ದಪ್ಪ ಇದೆಯಾ ಅಂತ. ದಪ್ಪ ಇದ್ದರೆ ಅದಕ್ಕೆ ಮೂಗಿಗೆ ಸ್ಪ್ರೇ ಕೊಡೋದು, ಔಷಧಿ ಕೊಡೋದು ಅದೆಲ್ಲ ಮಾಡ್ತೀವಿ. 100 ಮಕ್ಕಳಿಗೆ ಬಂತು ಅಂದರೆ 40-50 ಮಕ್ಕಳಿಗೆ ಮೆಡಿಸಿನ್ಸಲ್ಲೇ ಕಂಟ್ರೋಲ್ ಆಗುತ್ತೆ. ಕಂಟ್ರೋಲ್ ಆಗದೇ ಇರೋ ಮಕ್ಕಳಿಗೆ ಆಪರೇಷನ್ ಮಾಡ್ತೀವಿ, ಟಾನ್ಸಿಲ್ ಆಪರೇಷನ್ ಮಾಡಿ ಅಂತ ಕೇಳಿರ್ಬೋದು. ಇಷ್ಟು 1 ಮಕ್ಕಳಿಗೆ ಮಾಡ್ತಾರೆ ಟಾನ್ಸಿಲ್ ಆಪರೇಷನ್ನು. ಅದೇ ಥರ ಮೂಗಿಂದದನ್ನು ಅಡಿನಾಯ್ಡ್ ಆಪರೇಷನ್ ಅಂತ ಹೇಳ್ತಾರೆ. ಅಡಿನಾಯ್ಡ್ ಅಂತ ಹೇಳ್ತಾರೆ, ಅದು ಇಲ್ಲಿರುತ್ತೆ. ಸೊ ಮೂಗು ಕಟ್ಟೋದು ಮಕ್ಕಳಲ್ಲಿ ಅದರಿಂದನೂ ಆಗುತ್ತೆ, ಶೀತಗಂಟೆ ಜೊತೆ ಸೇರ್ಕೊಂಡು ಬರುತ್ತೆ. ಗೊರಕೆ ಇರುತ್ತೆ ಮಗುಗೆ, ಬಾಯಿ ತಕ್ಕಂಡೇ ಉಸಿರಾಡ್ತಿರುತ್ತೆ ಮಗು, ಬಾಯಿ ಮುಚ್ಚಿದ್ರೆ ಉಸಿರಾಡೋಕ್ಕಾಗಲ್ಲ. ಸೊ ಅಂಥ ಮಕ್ಕಳಿಗೆ ಅದನ್ನು ನೀವು ಡಾಕ್ಟರ್ ತೋರಿಸ್ಬೇಕು. ಸರಿ, ಅದು ಮೂಗಿ ಕಟ್ಟೋದ್ರ ಬಗ್ಗೆ ಮಕ್ಕಳಲ್ಲಿ. ದೊಡ್ಡವರಲ್ಲಿ ಮೇಯ್ನ್ ಆಗಿ ಬರೋದು ಎರಡೇ. ಒಂದು ಮೂಗಿನ ಕಂಬ ಬೆಂಡಿರೋದು, ಮಧ್ಯದ ಕಂಬ ಇರುತ್ತಲ್ಲ, 2 ಕಡೆ ಮೂಗನ್ನು ಡಿವೈಡ್ ಮಾಡೋದು, ಅದು ಮಧ್ಯದ ಕಂಬ ಸ್ಟ್ರೈಟ್ ಆಗಿರಲ್ಲ. ಇಷ್ಟೊಂದು ಜನಕ್ಕೆ ಸ್ವಲ್ಪ ಬೆಂಡಿರುತ್ತೆ, ಸ್ವಲ್ಪ ಇದ್ರೆ ಅದೇನು ತೊಂದರೆ ಮಾಡಲ್ಲ. ಜಾಸ್ತಿ ಇರೋರಿಗೆ ಪದೇ ಪದೇ ಮೂಗು ಬ್ಲಾಕ್ ಆಗೋದು, ಒಂದು ಕಡೆ ಆಗ್ಬೋದು, ಒಬ್ಬೊಬ್ಬರಿಗೆ ಈ ಕಡೆ ಸ್ವಲ್ಪ ಹೊತ್ತು ಈ ಕಡೆ ಸ್ವಲ್ಪ ಚೇಂಜ್ ಆಗಿ ಬ್ಲಾಕ್ ಆಗ್ತಿರುತ್ತೆ, ಒಬ್ಬೊಬ್ರಿಗೆ ಎರಡೂ ಕಟ್ಟುತ್ತೆ, ಹಂಗಿರ್ತವೆ. ಅದು ಮೂಗಿನ ಕಂಬ ಬೆಂಡಿರೋದ್ರಿಂದ ಅದನ್ನು ಆಪರೇಟ್ ಮಾಡಿ ಸರಿ ಮಾಡ್ಬೋದು. ಎರಡನೇದು ಸೈನಸ್. ಸೈನಸ್ ಒಂದು ಏನು, ಅಲರ್ಜಿಯಿಂದ ಆಗ್ಬೋದು, ಇನ್ಫೆಕ್ಷನ್ನಿಂದ ಆಗ್ಬೋದು, ವೈರಲಿಂದ ಆಗ್ಬೋದು, ಫಂಗಲಿಂದ ಆಗ್ಬೋದು, ಆ ಥರ ಎಷ್ಟೊಂದು ಅದರಲ್ಲಿ ವೇರಿಯೇಷನ್ಸ್ ಇದ್ದಾವೆ. ಮೇನ್ ನಮಗೆ ಬೇಕಾಗಿರೋದೇನು, ಸೈನಸಸ್ ನಮ್ಮ ಜನರಲ್ ಆಗಿ ಬೆಂಗಳೂರಲ್ಲಿ ಅಥವಾ ಎಲ್ಲೇ ಆಗಲಿ ಧೂಳು ಜಾಸ್ತಿ ಇರೋ ಕಡೆ ಕೆಲಸ ಮಾಡೋರಿಗೆ ಮನೇಲಿ ಧೂಳು ಇರ್ಬೋದು. ಒಬ್ಬೊಬ್ಬರಿಗೆ ಸ್ವಭಾವದಲ್ಲೇ, ಇವಾಗ ಅದೇ ಮನೇಲಿ 4 ಜನ ಇರ್ತಾರೆ, ಎಲ್ಲರಿಗೂ ಅಲರ್ಜಿ ಆಗಲ್ಲ, ಒಬ್ಬೊಬ್ರಿಗೆ ಆಗ್ತಾ ಇರುತ್ತೆ. ಅವ್ರ ಸ್ವಭಾವ ಅದು, ಅವ್ರಿಗೆ ವಾತಾವರಣದ ಏನೋ ಒಂದು ಅಂಶ ಅವ್ರಿಗೆ ಅದು ಆಗ್ಬಾರ್ದು. ಅದನ್ನು ಏನು ಅಂತ ಕಂಡುಹಿಡ್ಕೊಂಡು ಆದಷ್ಟು ಟ್ರೈ ಮಾಡಿ ಅದನ್ನು ತೆಗಿಯೋಕ್ಕೆ ಟ್ರೈ ಮಾಡಿದ್ರೆ ಸ್ವಲ್ಪ ಸಿಂಪ್ಟಮ್ಸ್ ಕಮ್ಮಿ ಆಗ್ತವೆ. ಮೆಡಿಸಿನ್ ಇಲ್ಲದೆ ಮಾಡೋದು, ಅಲರ್ಜಿನ ಕಮ್ಮಿ ಮಾಡೋದು. ಇಲ್ಲ ಕಂಟ್ರೋಲ್ ಆಗ್ತಿಲ್ಲ ಅಂದಾಗ ನಾವು ಸ್ಪ್ರೇಗಳು ಕೊಡೋದಾಗಲಿ, ಔಷಧಿಗಳು ಕೊಡೋದು ಅದೆಲ್ಲ ಮಾಡ್ತೀವಿ. ಮೋಸ್ಟ್ಲಿ ಅಲರ್ಜಿ ಸೈನಸಸ್ಗೆ ಮೆಡಿಸಿನ್ಸಲ್ಲೇ ಕಂಟ್ರೋಲ್ ಆಗಿ ನೋಡ್ಕೊಂಡು ಮ್ಯಾನೇಜ್ ಮಾಡ್ಬೋದು. ತುಂಬ ಜಾಸ್ತಿ ಸೈನಸಸ್ ಇರೋರಿಗೆ, ಜೊತೆಗೆ ಕಂಬನ ಬೆಂಡಿದ್ದಾಗ ಜಾಸ್ತಿ ಮೂಗು ಕಟ್ಟೋದು, ಸೈನಸ್ಗಳು ಕಟ್ಕೊಂಡು ಭಾರ ಬರೋದು, ತಲೆ ಭಾರ, ತಲೆನೋವು ಅಂಥದ್ದೆಲ್ಲ ಆಗ್ತಿರ್ತಾರೆ. ಅಂಥವ್ರಿಗೆ ಮಾತ್ರ ಆಪರೇಟ್ ಮಾಡಿ ಎಲ್ಲ ಹೋಗಲ್ಲ, ಸರಿನಾ. ಸೈನಸಸ್ ಮೂಗಿನ ಭಾಗ. ಗಂಟಲು ಅಂತ ಬಂದಾಗ ಶೀತ ಗಂಟು ಮಕ್ಕಳದು ಮಾತಾಡ
ದೊಡ್ಡವರಿಗೆ ಯೂಶುವಲಿ ಎಸಿಡಿಟಿಯಿಂದನೂ ಸ್ವಲ್ಪ ತೊಂದರೆಗಳಾಗ್ತವೆ, ಪದೇ ಪದೇ ಗಂಟಲು ನೋವುಗಳು ಬರೋದು, ಒಣ ಕೆಮ್ಮುಗಳು ಬರೋದು, ಅವೆಲ್ಲ ಈ ಕಾಲದಲ್ಲಿ ಲೈಫ್ ಚೇಂಜಸ್ ಇಂದ ಆಹಾರದಿರ್ಬೋದು, ಇರ್ಬೋದು, ತುಂಬಾ ಗಂಟಲು ತೊಂದರೆಗಳು, ಸಮಸ್ಯೆಗಳು ಮೋಸ್ಟ್ ಅಸಿಡಿಟಿ ಇಂದ ಜಾಸ್ತಿ ಇರುತ್ತೆ. GERD ಅಂತ ಹೇಳ್ತೀವಿ, ಅಥವಾ ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲಕ್ಸ್ ಹೇಗೆ ಬಂದು ಆಗುತ್ತಿರೋದು ಒಂದು. ಎರಡನೇದು ಲೆನಿಯೋಫೆರಿಂಜಿಯಲ್ ರಿಫ್ಲಕ್ಸ್ ಅಂತೀವಿ, ಅದರಲ್ಲಿ ಅಷ್ಟೊಂದು ಅಸಿಡಿಟಿಯಿಂದ ಎಫೆಕ್ಟ್ ಆಗ್ತಿರುತ್ತೆ. ಸರಿನಾ? ಅದ್ರ ಸುಮ್ಮನೆ ಗಂಟಲು ನೋವು ಅನ್ಕೊಂಡು ಅದು ಮಾಡಬಾರದು. ಸರಿನಾ? ಸ್ವಲ್ಪ ಡಾಕ್ಟರ್ ತೋರಿಸಿ ತಗೋಬೇಕು. ಸರಿನಾ? ಸೊ ಲೈಫ್ ಸ್ಟೈಲ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅಡಲ್ಟ್ಸ್ ಅಲ್ಲಿ, ಥ್ರೋಟ್ ಇಶ್ಯೂಸ್ ಅಲ್ಲಿ ಒಂದು. ಎರಡನೇದು ತುಂಬಾ ಮೇನ್ ಆಗಿ ಹ್ಯಾಬಿಟ್ಸ್ ಇರೋರು, ಅಂದ್ರೆ ಸ್ಮೋಕ್ಸ್ ಡ್ರಿಂಕ್ಸ್ ಇರೋರಿಗೆ ಕ್ಯಾನ್ಸರ್ ಅಂತದ್ದು ಬರೋ ಚಾನ್ಸ್ಗಳು ಇರ್ತವೆ ಗಂಟ್ಲಲ್ಲಿ. ಅದನ್ನ ಸೂಚನೆ ಹೆಂಗ್ ಮೊದಲು ಗೊತ್ತಾಗುತ್ತೆ ಅಂದ್ರೆ, ಫಸ್ಟ್ ಸ್ವಲ್ಪ ಊಟ ಆಹಾರ ನುಂಗದ ಸ್ವಲ್ಪ ತಡೆ ಬಿದ್ದಂಗ ಆಗೋದು, ಗಂಟ್ಲಲ್ಲಿ ಸಿಗಾಕೊಂಡಂಗ ಅನ್ಸೋದು, ಫ್ರೀಕ್ವೆಂಟ್ ಆಗಿ ಮಾಡ್ತಾ ಇರ್ತಾರೆ, ನುಂಗುವ ಜಾಸ್ತಿ, ಇಂಥದ್ದೆಲ್ಲ ಅರ್ಲಿ ಇರ್ತವೆ. ಅಫ್ಕೋರ್ಸ್ ಆದಾಗ ನೋವು ಮತ್ತೆ ನುಂಗಕ್ಕೆಲ್ಲ ನೋವು ಬರೋದೆಲ್ಲ ಜಾಸ್ತಿ ಇರ್ತವೆ. ಸೊ ಈ ಸಿಂಪ್ಟಮ್ಗಳು ಅರ್ಲಿ ಸೈನ್ಸ್ ಅಲ್ಲಿ ಇದ್ದಾಗಲೇ ಹೋಗಿ ತೋರಿಸ್ಕೊಂಡು ಫಸ್ಟ್ ಹ್ಯಾಬಿಟ್ಸ್ ಬಿಡೋದು ನೋಡ್ಕೋಬೇಕು. ಸೆಕೆಂಡ್ ಹೋಗಿ ತೋರಿಸ್ಬೇಕು, ಅಂತದೇನಾದ್ರು ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದು. ಎಲ್ಲದಕ್ಕೂ ಟ್ರೀಟ್ಮೆಂಟ್ಗಳು ಚೆನ್ನಾಗಿದೆ. ಮೊದಲೆಲ್ಲ ಎಲ್ಲ ಮೋಸ್ಟ್ ಆಫ್ ಟೈಮ್ಸ್ ಡಿಪೆಂಡಿಂಗ್ ಆನ್ ಸ್ಟೇಜಸ್, ಕ್ಯಾನ್ಸರ್ ಅಂತ ಬಂತು ಅಂದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ಆಪರೇಟ್ ಮಾಡಿ ಚೆನ್ನಾಗಿ ಆರಾಮಾಗಿರೋರು ಇದ್ದಾರೆ, ಜಾಸ್ತಿ ಆಗಿ ತೊಂದರೆ ಮಾಡ್ಕೊಳ್ಳೋದು ಇದ್ದಾರೆ. ಸೊ ಬೇಗ ತೋರಿಸ್ಕೊಳ್ಳೋದು ಒಳ್ಳೇದು. ತೋರಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ನಿಮಗೆ. ಅದರಿಂದ ಅಂದ್ರೆ ಇವಾಗ ಏನಾಡಿ ಕ್ಯಾನ್ಸರ್ ಬಂತು ತೆಗೆದ್ವಿ, ನೆಕ್ಸ್ಟ್ ಫಂಕ್ಷನಾಲಿಟಿ ಜೀವನನೂ ನಾವು ಇರ್ಬೇಕಾಗತ್ತೆ, ತುಂಬಾ ಎಲ್ಲ ಕಷ್ಟ ಆಗತ್ತೆ. ಸೊ ಅದಕ್ಕೆ ಅರ್ಲಿ ಫೇಸ್ ಅಲ್ಲಿ ಹೋದ್ರೆ ಜಾಸ್ತಿ ಅದರ ತೊಂದರೆಗಳು ಆಗಲ್ಲ. ತೆಗೆದಿರೋದ್ರ ಜೊತೆಗೆ ನೀವು ಫಂಕ್ಷನಾಲಿಟಿ ಉಳ್ಕೊಳ್ಳುತ್ತೆ, ನುಂಗೋದಾಗ್ಲಿ ಮಾತಾಡೋದಾಗ್ಲಿ ಅದನ್ನ ಉಳಿಸ್ಕೋಬಹುದು ಅರ್ಲಿ ಫೇಸ್ ಅಲ್ಲಿ. ಲೇಟ್ ಮಾಡಿದಷ್ಟು ಅವೆಲ್ಲ ಹಾಳಾಗ್ತವೆ. ಅವೆಲ್ಲ ಆಪರೇಷನ್ ಆಗಿ ಕ್ಯಾನ್ಸರ್ ತೆಗೆದ್ಮೇಲೆ ಜೀವನದಲ್ಲೂ ಸ್ವಲ್ಪ ಕಷ್ಟಗಳು ಆಗ್ತವೆ, ಬೇಕಾಗತ್ತೆ, ಅದೇ ತೊಂದರೆಗಳು ಬರ್ತವೆ. ಅರ್ಲಿ ಫೇಸ್ ಅಲ್ಲಿ ಜಾಸ್ತಿ ಆಗಲ್ಲ. ಸೊ ಅದಕ್ಕೆ ಬೇಗ ಹೋಗೋದು ಒಳ್ಳೇದು ಅಷ್ಟೇ. ನೆಕ್ಸ್ಟ್ ನಾವು ಬದುಕಕ್ಕೂ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಗೊರಕೆ ಅಂತ ಸಮಸ್ಯೆ ಬಂದಾಗ ಅದರಲ್ಲಿ ಎರಡು ತರ ಇರ್ತವೆ. ಒಂದು ಇವಾಗ ರೆಗ್ಯುಲರ್ ಆಗಿ ಎಲ್ಲರಿಗೂ ಯಾರಿಗಾರು ಸುಸ್ತಾದ್ರೆ ಸ್ವಲ್ಪ ಬರೋದು ಅಂತವೆಲ್ಲ ಇರ್ತವೆ. ಕಂಟಿನ್ಯೂಸ್ ಆಗಿ ಗೊರಕೆ ಗೋರ ಅಂತ ಹೊಡಿತಾ ಇರೋದು ಅದು ಒಂದು ಭಾಗ. ಎರಡನೇದು ಗೊರಕೆ ಹೊಡಿತಾ ಇರ್ತಾರೆ, ಒಡೆದು ಉಸಿರು ಕಟ್ಟದಂಗೆ ಆಗುತ್ತೆ, ಸ್ವಲ್ಪ ನಿಲ್ಲುತ್ತೆ ಉಸಿರು, ಆಮೇಲೆ ಮಾಡ್ಕೊಂಡು ಮತ್ತೆ ಎಚ್ಚರ ಮಾಡ್ಕೊಂಡು ಮತ್ತೆ ಹೊಡಿತಾ ಜಾಸ್ತಿ ಆಗುತ್ತೆ. ಈ ಸೆಕೆಂಡ್ ಟೈಪ್ ಇರೋದು ನೀವು ತಕ್ಷಣ ಹೋಗಿ ಡಾಕ್ಟರ್ ತೋರಿಸ್ಬೇಕು. ಆ ಸೆಕೆಂಡ್ ಟೈಪ್ ನ OSA ಅಂತಾರೆ, ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಅಂತ ಹೇಳೋದು. ಅದು ಇರೋದು ಒಳ್ಳೇದಲ್ಲ. ಕಂಟಿನ್ಯೂಸ್ ಕೊರತೆ ಬರೋದು ಈ ನಿಂತು ಹೊಡೆಯೋದು ಬೇರೆ. ಅಂದ್ರೆ ನೀವು ಡಾಕ್ಟರ್ ಖಂಡಿತ ಕಾಣಬೇಕು. ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಅಂದ್ರೆ ಏನು ಅಂದ್ರೆ, ಇವಾಗ ಗಾಳಿ ಹೋಗೋ ಬದಿ ಇರುತ್ತಲ್ಲ, ಇದು ನಾಲಿಗೆ ಈ ಸೈಡ್ ಪಾರ್ಟ್ಸ್ ಇರ್ತಾವಲ್ಲ, ಈ ಯಾವುದೇ ಗಾಳಿ ಹೋಗೋದಕ್ಕೆ ರೆಸಿಸ್ಟೆನ್ಸ್ ಅಂತ ಹೇಳೋದು, ಹೋಗೋಕೆ ಜಾಗ ಇಲ್ಲದೆ ಇದ್ದಾಗ ಅದು ಸ್ವಲ್ಪ ಇರೋದ್ರಿಂದ ಇರ್ಬೋದು, ಜಾಸ್ತಿ ಡ್ರಿಂಕ್ಸ್ ಸ್ಮೋಕ್ಸ್ ಅಂತ ಮಾಡೋದಾಗ್ಲಿ, ತಂಬಾಕು ಅಂತೆಲ್ಲ ಏನಾಗುತ್ತೆ, ಆ ನಾಲಿಗೆ ಒಳಬದಿ ದಪ್ಪ ಆಗ್ತಾರೆ ಟಿಶ್ಯೂ. ಅಂದ್ರೆ ಅದ್ರ ಕೆಲಸ ಸರಿಯಾಗಿ ಎಲಾಸ್ಟಿಸಿಟಿ ಇರಲ್ಲ. ಏನಾಗುತ್ತೆ, ಮಲಗಿದಾಗ ಈ ನಾಲಿಗೆ ಬೀಳೋದಾಗ್ಲಿ, ಸೈಡಲ್ಲಿರೋ ಟಿಶ್ಯೂಗಳೆಲ್ಲ ಒಳಗೆ ರಿಲ್ಯಾಕ್ಸ್ ಆದಾಗ, ಮಸಲ್ಸ್ ರಿಲ್ಯಾಕ್ಸ್ ಆದಾಗ ಅಡ್ಡ ಬೀಳುತ್ತೆ ಗಾಳಿ ಓಡಾಡೋಕ್ಕೆ, ಆವಾಗ ನಿಮಗೆ ಸೌಂಡ್ ಬರೋದು. ಸೊ ಜಾಸ್ತಿ ಆದಾಗ ನಾ ಹೇಳ್ದಂಗೆ ಆ ಥರ ಉಸಿರು ಕಟ್ಟಿ ಹಾಡೋದು ಆಗುತ್ತೆ. ಉಸಿರು ಕಟ್ಟಿ ಹಾಡೋದಾಗದ್ರೆ ಏನಾಗುತ್ತೆ, ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗುತ್ತೆ. ನಿದ್ದೆ ಕ್ವಾಲಿಟಿ ಆಫ್ ಸ್ಲೀಪ್ ಅನ್ನೋದು, ನೀವು 9 ಗಂಟೆ ಮಲಗ್ಬೋದು, 10 ಗಂಟೆ ಮಲಗ್ಬೋದು, ಬೆಳಗ್ಗೆ ಇದ್ದಾಗ ಫ್ರೆಶ್ ಇರಲ್ಲ, ಬ್ರೈನ್ಗೆ ರೆಸ್ಟ್ ಸಿಕ್ಕಿರಲ್ಲ, ನರಗಳಿಗೆ ರೆಸ್ಟ್ ಸಿಕ್ಕಿರಲ್ಲ. ಆವಾಗ ಏನಾಗುತ್ತೆ, ನರಗಳಿಗೆ ರೆಸ್ಟ್ ಸಿಗದೆ ಇದ್ರೆ ಅದು ಸ್ಟ್ರೆಸ್ ಆಗಿ ಉಳ್ಕೊಳ್ಳುತ್ತೆ. ಏನಾಗುತ್ತೆ, BP ಶುಗರ್ ಬರೋದು, ಇಂಥ ಲೈಫ್ ಸ್ಟೈಲ್ ಡಿಸೀಸಸ್, ಕೊಲೆಸ್ಟ್ರಾಲ್ ಜಾಸ್ತಿ, ಇಂಥವೆಲ್ಲ ಜಾಸ್ತಿ ಆಗ್ತಾ ಬರ್ತಾರೆ. ಸೊ ಅದು ಒನ್ ಆಫ್ ದ ಮೋಸ್ಟ್ ಕಾಮನ್ ರೀಸನ್ಸ್. ಸರಿಯಾಗಿ ನಿದ್ದೆ ಆಗದೆ ಇದ್ರೆ ಎಲ್ಲಾ ಕಾಯಿಲೆಗಳು ಶುರು ಆಗುತ್ತೆ. ಅದಕ್ಕೆ ವೆರಿ ಇಂಪಾರ್ಟೆಂಟ್ ಕ್ವಾಲಿಟಿ ಆಫ್ ಸ್ಲೀಪ್ ಅನ್ನೋದು. ಸೊ ವೆಯ್ಟ್ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು, ಹ್ಯಾಬಿಟ್ಸ್ ಸ್ವಲ್ಪ ಅವಾಯ್ಡ್ ಮಾಡಿ, ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು. ಎಲ್ಲಾದ್ರದ್ದು ಪರಿಣಾಮ ಬೀಳುತ್ತೆ ಅದರ ಮೇಲೆ. ಅದು ಇರೋದ್ರಿಂದ ನಿಮಗೆ ನೆಕ್ಸ್ಟ್ ಬೇರೆ ಶುಗರ್, BP, ಕೊಲೆಸ್ಟ್ರಾಲ್ ಇಂಥವೆಲ್ಲ ಹಾಳಾಗ್ತವೆ. ಯಾಕೆಂದ್ರೆ ಬ್ರೈನ್ಗೆ ಒಂದಿನದಲ್ವಲ್ಲ, ತಿಂಗಳಾನುಗಟ್ಟಲೆ ಈ ಥರ ಆಗ್ತಾ ಇರೋದು. ಒಳ್ಳೆ ತಕ್ಷಣ ತೋರಿಸ್ಕೋಬೇಕಾಗತ್ತೆ ಅದನ್ನ. ಅದಕ್ಕೆ ಟ್ರಯಲ್ ಸ್ಲೀಪ್ ಸ್ಟಡಿ ಅಂತ ಮಾಡೋದಿರುತ್ತೆ. ಟೆಸ್ಟ್ ಮಾಡಿ ಅದರದ್ದು ಸಿವಿಯರಿಟಿ ಎಷ್ಟಿದೆ, ಉಸಿರು ಕಟ್ಟಿದಾಗ ಬ್ರೈನ್ಗೆ ಆಕ್ಸಿಜನ್ ಎಷ್ಟು ಕಮ್ಮಿ ಹೋಗ್ತಾ ಇದೆ ಅದನ್ನ ನೋಡ್ಕೊಂಡು, ಬೇರೆ ಪ್ಯಾರಾಮೀಟರ್ಸ್ ಇದಾವೆ ನೋಡ್ಕೊಂಡು ಎಲ್ಲ ಬರುತ್ತೆ. ಅದನ್ನ ನೋಡ್ಕೊಂಡು ನಾವು ಟ್ರೀಟ್ಮೆಂಟ್ ಏನ್ ಮಾಡೋದು ಅನ್ನೋದ್ರ ಬಗ್ಗೆ ಇದೆಲ್ಲ ಇಟ್ಕೊಂಡು ಕರೆಕ್ಟಾಗಿ ಹೋಗಿ ತಕ್ಷಣ ಡಾಕ್ಟರ್ ತೋರಿಸಿ. ಗರ್ಭಿಣಿಯರಿಗೆ ಅಂತ ಬಂದಾಗ, ಗರ್ಭಿಣಿಯರಾಗ್ಬೋದು, ಹೊಸದಾಗಿ ಮಗುವಿರೋ ಬಾಣತಲ್ಲಿರೋ ಹೆಣ್ಮಕ್ಳಾಗ್ಬೋದು, ಮೇನ್ ಆಗಿ ಏನಂದ್ರೆ ಕಿವಿ ಮೂಗು ಗಂಟ್ಲಲ್ಲಿ ಬಂದಾಗ ಇನ್ಫೆಕ್ಷನ್ಗಳು
ಇವಾಗ ಪ್ರೆಗ್ನೆನ್ಸಿ ಮೇಯ್ನಾಗಿ ಪ್ರೆಗ್ನೆನ್ಸಿ ಇರುವಾಗ ಫಸ್ಟ್ ಸ್ವಲ್ಪ ತಿಂಗಳಿಗೆ ನಾವು ಔಷಧಿಗಳು ಜಾಸ್ತಿ ಕೊಡೋಕ್ಕಾಗಲ್ಲ. ಸೊ ಈ ಕಿವಿಗೆ ಬಡ್ಸ್ ಹಾಕೋದು, ಪಿನ್ ಹಾಕೋದು ಅಂತದೆಲ್ಲ ಹೇಳೋದ್ನಲ್ಲ, ಜನರಲ್ ಆಗಿ ಏನು ಹೇಳೋದು ಅದೇ ಇದೆ. ಪ್ರೆಗ್ನೆನ್ಸಿ ಇರೋರು ಇನ್ನೂ ಸ್ಟ್ರಿಕ್ಟ್ ಆಗಿರಬೇಕು. ಗೊತ್ತಿಲ್ಲದೆ ಕೈ ಹಾಕೊಳ್ಳೋದು ಮಾಡ್ಕೊಳ್ಳೋದು ಮಾಡಿ ಇನ್ಫೆಕ್ಷನ್ ಮಾಡ್ಕೊಂಡ್ರೆ ಮೆಡಿಸಿನ್ ಸ್ವಲ್ಪ ರಿಸ್ಕ್ ಆಗ್ತದೆ, ಮಗುಗೂ ಅದ್ರ ತೊಂದರೆ ಆಗೋ ಚಾನ್ಸಸ್ ಇರ್ತವೆ. ಸೊ ಅದಕ್ಕೆ ನಾವು ಬ್ಯಾಲೆನ್ಸ್ ಮಾಡ್ಬೇಕಾಗಿ ಬರುತ್ತೆ ಅಂತ ಕ್ಷಮೆ. ನೋವು ನರಳೋದು ಜಾಸ್ತಿ ಇರುತ್ತೆ, ನೋವಿನ ಮಾತ್ರೆಗಳು ಜಾಸ್ತಿ ಕೊಡೋಕ್ಕಾಗಲ್ಲ ಅಂತ ಇರೋದ್ರಿಂದ ಆಲ್ ದ ಮೋರ್ ಇಂಪಾರ್ಟೆಂಟ್ ನೀವು ಆ ಪ್ರಿಕಾಷನ್ಸ್ ಹೇಳ್ಕೊಟ್ನಲ್ಲ, ಕಿವಿಗೆ ಬಡ್ಸ್ ಹಾಕೋದಂತೆಲ್ಲ ಅವಾಯ್ಡ್ ಮಾಡಬೇಕು. ಅಫ್ಕೋರ್ಸ್ ಐಸ್ ಕ್ರೀಮ್ಸ್, ಕೂಲ್ ಡ್ರಿಂಕ್ಸ್ ಅಂತೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು ಅಂತ ಟೈಮಲ್ಲಿ. ಅಂತೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ, ಇನ್ಫೆಕ್ಷನ್ಸ್ಗಳು ಆಗದಂಗೆ ನೋಡ್ಕೊಂಡ್ರೆ ನಿಮಗೆ ಅದು ಸೇಫ್ ಆಗಿ ಪ್ರೆಗ್ನೆನ್ಸಿನ ಕಂಪ್ಲೀಟ್ ಮಾಡ್ಬೋದು. ಇಯರ್ಫೋನ್ಸ್ ಅಂತ ಬಂದಾಗ ನಾವು ತುಂಬಾ ಜನ ನೋಡ್ತೀವಿ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ. ಏನಂತಂದ್ರೆ ಇವಾಗ ಒಂದು ಫಿಟ್ಮೆಂಟ್ ಗಟ್ಟಿದಾಗ್ಲಿ, ತುಂಬಾ ಹೊತ್ತು ಹಾಕೊಂಡು ಮಲ್ಕೊಂಡ್ಬಿಡೋದಂಗೆ ಇಯರ್ಫೋನ್ಸ್ ನ ಅಂತೆಲ್ಲ ಮಾಡ್ಕೊಂಡ್ ಬರ್ತಾರೆ. 2 ಗಂಟೆಗಟ್ಟಲೆ ಕಿವಿಗೆ ಇಯರ್ಫೋನ್ಸ್ ಹಾಕೊಂಡೇ ಕೇಳೋದು ಅದೊಂದು ಫ್ಯಾಷನ್ ತರ ಆಗೋಗಿದೆ. ಸೊ ಪ್ರಾಬ್ಲಮ್ ಆದಾಗ ಬರ್ತಾರೆ, ಅದು ಆಗದಿರಂಗ್ ನೋಡ್ಕೊಳ್ಳೋದು ಅಂದ್ರೆ ಒಂದು ಫಿಟ್ಮೆಂಟ್ ಗಟ್ಟಿಗಿರೋದಾಗ್ಲಿ, ತುಂಬಾ ತಪ್ಪು ಕರೆಕ್ಟ್ ಒಬ್ಬ ಒಂದೊಂದ್ ತರ ಇರುತ್ತೆ. ಆ ಸೈಜ್ಗಳು ನೋಡ್ಕೊಂಡು ಹಾಕಬೇಕು. ಒಂದು ಹಾಕೊಂಡ್ರು ಅತಿ ಅವಶ್ಯಕವಾಗಿ ಏನಿದೆಯೋ ಅದಕ್ಕೆ ಮಾತ್ರ ಯೂಸ್ ಮಾಡಿ. ಕೇಳೋದು ಅಂತದೆಲ್ಲ ತುಂಬಾ ಗಂಟೆಗಟ್ಟಲೆ ಯೂಸ್ ಮಾಡೋದಾದ್ರೆ ಒಂದು ಡೈರೆಕ್ಟ್ ಆಗಿ ಸ್ಪೀಕರ್ ಅಲ್ಲಿ ಕೇಳ್ಕೋಬಹುದು, ಇಲ್ಲ ಓವರ್ ದ ಇಯರ್ ಫೋನ್ಸ್ ಅಂತ ಸೇಫ್ ಆಗ ಅಂತ ಹೋಗ್ಬೇಕಾದ್ರೆ ಹಾಕೋದು. ಒಳಗೆ ಸಿಕ್ಸ್ ಅಂತವನ್ನ ತುಂಬಾ ಹೊತ್ತು ಯೂಸ್ ಅವಾಯ್ಡ್. ಒಂದು ಇನ್ಫೆಕ್ಷನ್ ಆಗೋದು ಅವಾಯ್ಡ್ ಆಗುತ್ತೆ, ಅವಾಯ್ಡ್ ಆಗುತ್ತೆ. ಎರಡನೇದು ವ್ಯಾಕ್ಸ್ ಅಂತ ಇರುತ್ತಲ್ಲ ಗುಗ್ಗೆನ, ಅದು ಒಳಗೆ ಪುಷ್ ಮಾಡುತ್ತೆ. ತುಂಬಾ ಟೈಟ್ ಆಗಿ ಹಾಕೊಂಡು ತುಂಬಾ ತಿಳೋರಿಗೆ ಆ ಡ್ರೈನೇಜ್ ಮೆಕ್ಯಾನಿಸಮ್ ನಮ್ಗೆ ಒಳಗಿಂದ ಉತ್ಪತ್ತಿ ಆಗೋದು ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ ತುದಿನಲ್ಲಿ. ಕ್ಲೀನ್ ಮಾಡ್ಬೇಕು ಅಂತ ಹೇಳಿ ಆ ತುದಿನಲ್ಲಿ ಬರಕ್ಕೆ ಬಿಡಲ್ಲ, ಏನಾದ್ರು ಒಳಗೆ ಬ್ಲಾಕ್ ಮಾಡ್ಕೊಂಡು ಬರ್ತಾರೆ. ಸೊ ಈ 2 ಕಾರಣದಿಂದ ಒಳಗಿಡ ಅಂತ ಇಯರ್ಫೋನ್ಸ್ ನ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಇಯರ್ಫೋನ್ಸ್ ಯೂಸ್ ಮಾಡೋರು, ಎಸ್ಪೆಷಲಿ ನಾಯ್ಸ್ ಕ್ಯಾನ್ಸಲಿಂಗ್ ಇಯರ್ಫೋನ್ಸ್ ಎಲ್ಲ ಯೂಸ್ ಮಾಡೋರು ಬೇಸ್ ತುಂಬಾ ಇರಬಾರ್ದು, ಜಾಸ್ತಿ 50% ಜಾಸ್ತಿ ತುಂಬಾ ಹೋಗ್ಬೇಡಿ. ಯಾಕಂದ್ರೆ ಡೈರೆಕ್ಟ್ ನೀವು ಒಳಗೆ ಏನು ಇವಾಗ ಇಲ್ಲಿಂದ ಬರ್ತಾ ನಾಯ್ಸ್ ತಗೊಳ್ಳೋದೇ ಏರ್ ಮೆಕ್ಯಾನಿಸಮ್ ಬಂದು ಏರ್ ಫ್ರೀಕ್ವೆನ್ಸೀಸ್ ಅಲ್ಲಿ ಮೂವ್ ಆಗೋದು. ಸೊ ನೀವು ನಾಯ್ಸ್ ಕ್ಯಾನ್ಸಲಿಂಗ್ ಇಟ್ಟಾಗ ಕಂಪ್ಲೀಟ್ ಸೀಲ್ ಕೊಟ್ಟಿರ್ತೀರ. ಸೊ ಏನಾಗುತ್ತೆ, ಆಚೆಯಿಂದ ಬರೋ ಸೌಂಡ್ಸ್ ಆಗ್ಲಿ, ಒಳಗಡ ವೈಬ್ರೇಷನ್ಸ್ ನ ಆಚೆ ಮೂವ್ ಆಗಕ್ಕೆ ಆ ಜಾಗನೇ ಇರಲ್ಲ. ಸೊ ನೀವು ಲೌಡ್ ಸೌಂಡ್ಸ್ ಕೊಟ್ಟಷ್ಟು ಇಯರ್ ಡ್ರಮ್ ಆಗ್ಲಿ, ಒಳಗಿರೋ ಮೂಳೆಗಳಿಗಾಗ್ಲಿ ತೊಂದರೆ, ಏಟುಗಳು ಜಾಸ್ತಿ ಆಗುತ್ತೆ. ವೇರ್ ಲಾಂಗ್ ರನ್ ಜಾಸ್ತಿ ಆಗುತ್ತೆ. ಸೊ ಸೌಂಡ್ ಕಮ್ಮಿ ಅದು ಒಳ್ಳೆಯದು. ಬಂಧುಗಳೇ, ಇದುವರೆಗೂ ನಮ್ಮೊಂದಿಗೆ ಅವರು ಹಂಚಿಕೊಂಡಿದ್ದಾರೆ. ನೋಡಿ, ಯಾವುದೇ ಕಾರಣಕ್ಕೂ ಮುನ್ನೆಚ್ಚರಿಕೆ ಬಹಳ ಮುಖ್ಯ ಅಂತ ಹೇಳಿದ್ದಾರೆ. ಈ ಒಂದು ವಿಷಯಗಳನ್ನ ನಮ್ಮ ಪ್ರೇಕ್ಷಕರಿಗೆ ಹೇಳೋದಕ್ಕೋಸ್ಕರ ತುಂಬಾ ಧನ್ಯವಾದಗಳು. ಧನ್ಯವಾದ ಬಂಧುಗಳೇ, ನಾವು ಇವತ್ತಿನ ದಿವಸ ಸಂದರ್ಶನ ಮಾಡಿದಂತಹ ಡಾಕ್ಟರ್ ನರೇಂದ್ರನಾಥ್ ರವರು ಫೋರ್ಟಿಸ್ ಆಸ್ಪತ್ರೆಯಲ್ಲಿ ENT ವಿಭಾಗದ ಶಸ್ತ್ರಚಿಕಿತ್ಸೆಯಲ್ಲಿ ಪರಿಣಿತರೂ ಸಹ. ಇವರು ಅಪಾರ ಜನಸೇವೆಯುಳ್ಳವರು ಹಾಗೂ ರೋಗಿಗಳ ಕಾಳಜಿಯನ್ನು ಹೊಂದಿರೋರು. ಇವರು ತಮ್ಮ ಜನಸೇವೆಯನ್ನು ಕೆಂಗೇರಿ ಉಪನಗರದ ಪಾರ್ಕ್ ರಸ್ತೆಯಲ್ಲಿ ಅಶೋಕ್ ಪಾಲಿಕ್ಲಿನಿಕ್ ಎಂಬಲ್ಲಿ ಸಂಜೆ 6:30ರಿಂದ 10ರವರೆಗೆ ಲಭ್ಯವಿರುತ್ತದೆ. ಇವರ ಬಳಿಗೆ ತಪಾಸಣೆಗೆ ಬರುವಂತಹವರು ನಾವು ಅಶೋಕ್ ಪಾಲಿಕ್ಲಿನಿಕ್ನ ಮೊಬೈಲ್ ನಂಬರನ್ನು ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀವಿ. ಅದಕ್ಕೆ ಫೋನ್ ಮಾಡಿ ಇದರ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಿ. ನನ್ನ ಪ್ರೀತಿಯ ಪ್ರೇಕ್ಷಕರೇ, ಇದು ಎಂಥ ವಾತಾವರಣದಲ್ಲಿ ಇದೆ ಅಂದರೆ, ಸುಂದರವಾದ ನಿಸರ್ಗದ ಮಡಿಲಿನಲ್ಲಿ ತುಂಬ ಅತ್ಯುನ್ನತ ಗಾಳಿ, ಬೆಳಕು, ಇದರ ಸಂಗಮ ತುಂಬ ಚೆನ್ನಾಗಿದೆ. ಬನ್ನಿ, ಒಮ್ಮೆ ಈ ಒಂದು ಕ್ಲಿನಿಕ್ಗೆ ಭೇಟಿ ಕೊಡಿ. ನಮಸ್ಕಾರ ಬಂಧುಗಳೇ.